ವೀಕ್ಷಕರೇ, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಚರ್ಚೆ ಆಗ್ತಿರುವಂತಹ ವಿಚಾರ ಅಂದ್ರೆ ಅದು ತಮಿಳಿನ ಸೂಪರ್ ಸ್ಟಾರ್ ವಿಜಯರವರ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಿದೆ ಅಂತ. ಈ ಒಂದು ಕಲಹ ವಿಚ್ಛೇದನ ತೆಗೆದುಕೊಳ್ಳುವಂತಹ ಹಂತಕ್ಕೆ ತಲುಪಿದೆ. ಈ ಒಂದು ವಿಚಾರ ಕೋರ್ಟ್ ಮೆಟ್ಟಿಲೇರಿದೆ ಎಂಬ ವದಂತಿಗಳು ಕೂಡ ಎಲ್ಲಾ ಕಡೆ ಕೇಳಿಬಂದವು. ವಿಜಯ್ ಮತ್ತು ಅವರ ಪತ್ನಿ ಸಂಗೀತ ವಿಚ್ಛೇದನ ಪಡೆಯುವುದಕ್ಕೆ ಮುಖ್ಯ ಕಾರಣ ನಟಿ ತ್ರಿಷಾ ಎಂಬ ಸುದ್ದಿಗಳು ಕೂಡ ಹರಿದಾಡಿದ್ವು. ಇದಕ್ಕೆ ಪುಷ್ಟಿ ನೀಡುವಂತೆ ಇವರಿಬ್ಬರು ಕೂಡ ಒಟ್ಟಿಗೆ ಕಾಣಿಸಿಕೊಂಡಂತ ಒಂದು ಘಟನೆ ಈಗ ಎಲ್ಲಾ ಕಡೆ ಟಾಕ್ ಆಫ್ ದಿ ಟೌನ್ ಆಗಿದೆ. ಅವರ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಜನರಲ್ಲಿ ಹಲವಾರು ಪ್ರಶ್ನೆಗಳನ್ನ ಹುಟ್ಟುಹಾಕಿವೆ. ಈ ಒಂದು ವಿಡಿಯೋ ಹೊರಬಂದ ತಕ್ಷಣವೇ ವಿಜಯ್ ಮತ್ತು ತ್ರಿಷಾ ಡೇಟಿಂಗ್ ಮಾಡ್ತಿದ್ದಾರೆ ಎಂಬ ವದಂತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ವೇಗವಾಗಿ ಹರಡೋದಕ್ಕೆ ಶುರುವಾದವು. ಹಾಗಾದ್ರೆ ನಿಜವಾಗ್ಲೂ ಏನ್ ನಡೀತು? ಇದು ಕೇವಲ ವದಂತಿನ ಅಥವಾ ಇದರ ಹಿಂದೆ ಯಾವ್ದಾದ್ರು ಕತೆ ಇದೆಯಾ ಎಂಬುದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಆರ್ಟಿಕಲ್ಸ್ಗಳು ಮತ್ತು ವಿಡಿಯೋಸ್ಗಳು ಬಹಳ ಸದ್ದನ್ನ ಮಾಡ್ತಿದ್ದಾವೆ. ಅವುಗಳಲ್ಲಿ ಪ್ರಸಿದ್ಧ ನಟ ವಿಜಯರವರ ಪತ್ನಿ ಸಂಗೀತ ಅವರು ವಿಚ್ಛೇದನ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಸಂಗೀತ ಅವರು ಸಲ್ಲಿಸಿದಂತ ವಿಚ್ಛೇದನ ಪಿಟಿಷನ್ ಅಲ್ಲಿ ತಮಗೆ ವಿಚ್ಛೇದನ ಬೇಕು ಅಂತ ಉಲ್ಲೇಖ ಮಾಡಲಾಗಿದೆ. ಏಕೆಂದ್ರೆ ಅವರು ತಮ್ಮ ಪತಿ ಬಗ್ಗೆ ಕೆಲವು ಆರೋಪಗಳನ್ನ ಮಾಡಿದ್ದಾರೆ. ತನ್ನ ಪತಿ ವಿಜಯ್ ಓರ್ವ ಪ್ರಸಿದ್ಧ ನಟಿಯೊಂದಿಗೆ ಅಕ್ರಮ ಸಂಬಂಧದಲ್ಲಿ ತೊಡಕೊಂಡಿರೋದನ್ನ ವಿಜಯರವರ ಪತ್ನಿ ಸಂಗೀತ ಅವರು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ವಿಜಯ್ ಆ ನಟಿಯೊಂದಿಗೆ ಹಲವಾರು ಕಡೆ ಟ್ರಿಪ್ ಮತ್ತು ವೆಕೇಶನ್ಗಳಿಗೆ ಹೋಗಿದ್ದಾರೆ ಎಂಬ ಸುದ್ದಿಗಳು ಕೂಡ ಕೇಳಿಬರ್ತಿವೆ. 2022ರಲ್ಲಿ ವಿಜಯರವರ ಈ ಒಂದು ಅಕ್ರಮ ಸಂಬಂಧದ ವಿಚಾರ ಬೆಳಕಿಗೆ ಬಂದಾಗ ವಿಜಯರವರು ತಮ್ಮ ಪತ್ನಿಯ ಮುಂದೆ ಇನ್ಮುಂದೆ ಹೀಗೆ ಮಾಡೋದಿಲ್ಲ, ಇದನ್ನ ಇಲ್ಲಿಯೇ ನಿಲ್ಲಿಸ್ತೀನಿ ಅಂತ ಮಾತನ್ನ ಕೊಟ್ಟಿದ್ರಂತೆ. ಆದ್ರೆ ವಿಜಯರವರು ತಮ್ಮ ಮಾತಿನ ಮೇಲೆ ನಿಲ್ಲದೆ ಮತ್ತೆ ಆ ನಟಿಯೊಂದಿಗೆ ಅಕ್ರಮ ಸಂಬಂಧವನ್ನ ಮುಂದುವರಿಸಿದ್ದಾರೆ ಅಂತ ಚರ್ಚೆ ನಡೀತಾ ಇದೆ. ವಿಜಯ್ ಮತ್ತು ಸಂಗೀತ ದಂಪತಿಗಳಿಗೆ ಇಬ್ರು ಮಕ್ಕಳಿದ್ದಾರೆ. ಒಬ್ರು ಸುಮಾರು 25 ವರ್ಷ ವಯಸ್ಸಿನವರು ಮತ್ತು ಇನ್ನೊಬ್ರು ಸುಮಾರು 20 ವರ್ಷ ವಯಸ್ಸಿನವರು. ಇನ್ನು ಇಂಟರ್ನೆಟ್ ನಲ್ಲಿ ಈಗ ಕೆಲವು ಡಾಕ್ಯುಮೆಂಟ್ಗಳು ಹರಿದಾಡ್ತಿವೆ. ಆ ಒಂದು ಡಾಕ್ಯುಮೆಂಟ್ಗಳಲ್ಲಿ ಹಲವಾರು ವಿಚಾರಗಳನ್ನ ಉಲ್ಲೇಖಿಸಲಾಗಿದೆ ಅಂತ ಹೇಳಲಾಗ್ತಿದೆ. ಆ ಒಂದು ಡಾಕ್ಯುಮೆಂಟ್ ನಲ್ಲಿ ಈ ರೀತಿ ಉಲ್ಲೇಖ ಮಾಡಲಾಗಿದೆ. 2021ರ ಏಪ್ರಿಲ್ ನಲ್ಲಿ ತಮ್ಮ ಪತಿಯ ಬಗ್ಗೆ ಕೆಲವು ಸೀಕ್ರೆಟ್ ವಿಚಾರಗಳು ಗೊತ್ತಾಗಿದ್ವು. ಈ ಒಂದು ಡಾಕ್ಯುಮೆಂಟ್ಗಳಲ್ಲಿ ಕೆಲವು ಗಂಭೀರ ವಿಚಾರಗಳನ್ನ ಹೇಳಲಾಗಿದೆ. ಈ ಒಂದು ಡಾಕ್ಯುಮೆಂಟ್ ನ ಪ್ರಕಾರ ರೆಸ್ಪಾಂಡೆಡ್ ಅಂದ್ರೆ ವಿಜಯ್ ಒಬ್ಬ ನಟಿಯೊಂದಿಗೆ ಅಕ್ರಮ ಸಂಬಂಧದಲ್ಲಿ ಇದ್ದಾರೆ ಅಂತ ಹೇಳಲಾಗಿದೆ. ಈ ಒಂದು ಅಕ್ರಮ ಸಂಬಂಧದ ವಿಚಾರ ವಿಜಯರವರ ಪತ್ನಿ ಸಂಗೀತ ಅವರಿಗೆ ಆಳವಾಗಿ ನೋವನ್ನ ಉಂಟುಮಾಡಿದೆ ಅಂತ ಪಿಟಿಷನ್ ನಲ್ಲಿ ಉಲ್ಲೇಖಿಸಲಾಗಿದೆ. ಇದನ್ನ ವೈವಾಹಿಕ ನಂಬಿಕೆ ದ್ರೋಹ ಮತ್ತು ವಿಶ್ವಾಸದ ಉಲ್ಲಂಘನೆ ಅಂತ ಹೇಳಲಾಗಿದೆ. ವಿಚಾರ ಬೆಳಕಿಗೆ ಬಂದಂತ ಆರಂಭದ ದಿನಗಳಲ್ಲಿ ವಿಜಯರವರು ಈ ಒಂದು ಅಕ್ರಮ ಸಂಬಂಧಕ್ಕೆ ಒಂದು ಅಂತ್ಯವನ್ನ ನೀಡುತ್ತೀನಿ ಅಂತ ಭರವಸೆಯನ್ನ ಕೊಟ್ಟಿದ್ರು. ಆದರೆ ತಮ್ಮ ನಂಬಿಕೆಯನ್ನು ಉಳಿಸಿಕೊಳ್ಳದೆ ಈ ಒಂದು ಸಂಬಂಧವನ್ನು ಅವರು ಮುಂದುವರಿಸಿಕೊಂಡು ಹೋದ್ರು ಅಂತ ಉಲ್ಲೇಖ ಮಾಡಲಾಗಿದೆ. ಇದರ ಜೊತೆಗೆ ಸಂಗೀತ ಅವರು ಮೆಂಟಲ್ ಹರಾಸ್ಮೆಂಟ್ ಅನ್ನು ಕೂಡ ಎದುರಿಸಿದ್ದಾರೆ ಅಂತ ಬರೆಯಲಾಗಿದೆ. 2021ರ ಸೆಪ್ಟೆಂಬರ್ ನಿಂದ 2022ರ ಫೆಬ್ರವರಿ ತನಕ ಈ ಒಂದು ಸಮಸ್ಯೆ ಮುಂದುವರಿತಾನೆ ಬಂದಿದೆ ಅಂತ ಹೇಳಲಾಗಿದೆ. ಈ ಒಂದು ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ವಿಜಯರವರ ಪತ್ನಿ ಹಲವು ಬಾರಿ ಪ್ರಯತ್ನ ಪಟ್ಟಿದ್ರು. ನೋಟಿಸ್ಗಳನ್ನು ಕೂಡ ಇಶ್ಯೂ ಮಾಡಿದ್ರು. ಎಲ್ಲಾ ರೀತಿಯಿಂದನೂ ಕೂಡ ತಮ್ಮ ಕೈಲಾದ ಪ್ರಯತ್ನವನ್ನ ಮಾಡಿದ್ರು ಕೂಡ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಸಿಗ್ಲಿಲ್ಲ. ತಮ್ಮ ದಾಂಪತ್ಯ ಜೀವನವನ್ನು ಉಳಿಸ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡಿ ವಿಫಲನಾಗಿದ್ದೇನೆ ಅಂತ ಡಾಕ್ಯುಮೆಂಟ್ ನಲ್ಲಿ ಬರೆಯಲಾಗಿದೆ. ಈ ಒಂದು ಡಾಕ್ಯುಮೆಂಟ್ ನ ಮುಂದಿನ ಪ್ಯಾರಾಗ್ರಾಫ್ ನಲ್ಲಿ ಮತ್ತೊಂದು ವಿಚಾರವನ್ನ ಬರೆಯಲಾಗಿದೆ. ಅದರ ಪ್ರಕಾರ ವಿಜಯರವರ ಪತ್ನಿ ಸಂಗೀತ ಅವರು ವಿಜಯರವರಿಗೆ ವಿಚ್ಛೇದನ ಅರ್ಜಿಯನ್ನ ಸಲ್ಲಿಸೋದಿಲ್ಲ ಅಂತ ಹೇಳಲಾಗಿದೆ. ಆದರೆ ಅದರ ನಂತರ ವಿಜಯರವರು ತಮ್ಮ ಪತ್ನಿ ಸಂಗೀತ ಅವರಿಗೆ ಇನ್ನಷ್ಟು ನಿರ್ಲಕ್ಷ್ಯ ಮಾಡೋದಕ್ಕೆ ಶುರು ಮಾಡೋದು ಅಂತಾನೂ ಕೂಡ ಹೇಳಲಾಗಿದೆ. ಭಾವನಾತ್ಮಕವಾಗಿ, ಮಾನಸಿಕವಾಗಿ ಮತ್ತು ದೈಹಿಕವಾಗಿಯೂ ಕೂಡ ದೂರವಾಗಿದ್ರು ಅಂತ ಉಲ್ಲೇಖ ಮಾಡಲಾಗಿದೆ. ಇಬ್ರು ನಡುವೆ ದಾಂಪತ್ಯ ಸಂಬಂಧ ಇರಲಿಲ್ಲ, ಅಂದ್ರೆ ಆತ್ಮೀಯತೆ ಕೂಡ ಇರಲಿಲ್ಲ ಅಂತ ಹೇಳಲಾಗಿದೆ. ಇದು ಇಷ್ಟಕ್ಕೆ ಮುಗಿಯದೆ ವಿಜಯರವರು ತಮ್ಮ ಪತ್ನಿ ಸಂಗೀತ ಅವರನ್ನ ಸಾಮಾಜಿಕ ಮತ್ತು ವೃತ್ತಿಪರ ಜೀವನದಿಂದ ದೂರ ಇಟ್ಟಿದ್ರು ಅಂತಾನೂ ಕೂಡ ಹೇಳಲಾಗಿದೆ. ಈ ಎಲ್ಲಾ ಪರಿಸ್ಥಿತಿ ಕಾರಣದಿಂದ ಸಂಗೀತ ಅವರು ತಮ್ಮ ತಂದೆ ತಾಯಿಯ ಮನೆಗೆ ಹೋಗಿ ಅಲ್ಲಿ ವಾಸ ಮಾಡುವಂತ ಪರಿಸ್ಥಿತಿ ಎದುರಾಗಿದೆ ಅಂತ ಉಲ್ಲೇಖ ಮಾಡಲಾಗಿದೆ. ಇದರ ನಂತರದ ಪ್ಯಾರಾಗ್ರಾಫ್ ನಲ್ಲಿ ಆ ಅಫೇರ್ ಬಗ್ಗೆ ಮತ್ತಷ್ಟು ವಿಚಾರಗಳನ್ನ ಬರೆಯಲಾಗಿದೆ. ಅಲ್ಲಿ ಒಬ್ಬ ನಟಿಯ ಬಗ್ಗೆ ಉಲ್ಲೇಖವನ್ನ ಮಾಡಲಾಗಿದೆ. ಮತ್ತೆ ವಿಜಯರವರು ಆ ನಟಿಯೊಂದಿಗೆ ವಿದೇಶಗಳಿಗೂ ಕೂಡ ಹೋಗ್ತಿದ್ರು ಅಂತ ಹೇಳಲಾಗಿದೆ. ಇಷ್ಟೇ ಅಲ್ಲದೆ ಆ ನಟಿಯೊಂದಿಗೆ ವಿಜಯರವರು ತೆಗೆದುಕೊಂಡಂತ ಫೋಟೋಗಳನ್ನು ಕೂಡ ಆ ನಟಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚ್ಕೊಳ್ತಾ ಇದ್ರು ಅಂತಾನೂ ಕೂಡ ಹೇಳಲಾಗುತ್ತೆ. ಇದನ್ನ ವಿಜಯರವರು ಕೂಡ ಗಮನಿಸಿದ್ರು. ಆದ್ರೆ ಅವರು ಆ ನಟಿಗೆ ಈ ರೀತಿಯಾಗಿ ತಮ್ಮ ವೈಯಕ್ತಿಕ ಫೋಟೋಗಳನ್ನ ಹಂಚ್ಕೋಬೇಡ ಅಂತಾನೂ ಕೂಡ ಹೇಳಲಿಲ್ಲ ಎಂಬ ಆರೋಪ ಕೂಡ ಕೇಳಿಬಂದಿದೆ. ಆ ಎಲ್ಲ ಪೋಸ್ಟ್ಗಳು ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗಿದ್ದಾವೆ. ಇದರಿಂದ ವಿಜಯರವರ ಪತ್ನಿ ಸಂಗೀತಗೆ ಮಾತ್ರವಲ್ಲದೆ ಅವರ ಮಕ್ಕಳು ಕೂಡ ಅವಮಾನ ಅನುಭವಿಸಬೇಕಾದಂತ ಪರಿಸ್ಥಿತಿ ಉಂಟಾಯ್ತು ಅಂತ ಕೂಡ ಹೇಳಲಾಗಿದೆ. ಆದ್ರೆ ಇಲ್ಲಿ ಗಮನಿಸಬೇಕಾದಂತ ಮುಖ್ಯ ವಿಷಯ ಏನಂದ್ರೆ ಈ ಒಂದು ಡಾಕ್ಯುಮೆಂಟ್ ನಲ್ಲಿ ಎಲ್ಲೂ ಕೂಡ ತ್ರಿಷಾ ಎಂಬ ಹೆಸರು ನೇರವಾಗಿ ಉಲ್ಲೇಖ ಆಗಿಲ್ಲ. ಆದ್ರೆ ಕೆಲವರು ಹೇಳುವಂತ ಪ್ರಕಾರ ಈ ಒಂದು ಘಟನೆಗಳ ಟೈಮ್ ಲೈನ್ ನೋಡಿದಾಗ ಅದು ತ್ರಿಷಾ ಜೊತೆಗೆ ವಿಜಯರವರಿಗೆ ಅಕ್ರಮ ಸಂಬಂಧ ಇರಬಹುದು ಎಂಬ ಸುದ್ದಿ ಹರಿದಾಡ್ತಿದೆ. ಯಾಕೆಂದ್ರೆ ಆ ಒಂದು ಸಮಯದಲ್ಲಿ ತ್ರಿಷಾ ವಿಜಯ್ ಅವರ ಜೊತೆಗಿನ ಫೋಟೋಗಳನ್ನ ನಿರಂತರವಾಗಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನ ಮಾಡ್ತಿದ್ರು. ಹೀಗಾಗಿ ಆ ನಟಿ ತ್ರಿಷಾ ಇರಬಹುದು ಎಂಬ ವದಂತಿಗಳು ಕೇಳಿಬಂದಿದ್ದಾವೆ. ಹೀಗಾಗಿ ಈ ಒಂದು ಪಿಟಿಷನ್ ನಲ್ಲಿ ಕೆಲವೊಂದು ಮುಖ್ಯವಾದಂತಹ ವಿಚಾರಗಳನ್ನ
ಉಲ್ಲೇಖ ಮಾಡಲಾಗಿದೆ. ವಿಜಯ್ ಮತ್ತು ತ್ರಿಷಾ ಇಬ್ರು ಕೂಡ ಹಲವು ವರ್ಷಗಳಿಂದ ಚಿರಪರಿಚಿತರು. ಸುಮಾರು 2004ರಿಂದ ಇವರ ಫ್ರೆಂಡ್ಶಿಪ್ ಇದೆ ಅಂತ ಹೇಳಲಾಗ್ತಿದೆ. ಇದ್ರ ಮಧ್ಯ ಕೆಲವು ರೀಲ್ಸ್ ಮತ್ತು ವಿಡಿಯೋಸ್ಗಳು ಕೂಡ ಇಂಟರ್ನೆಟ್ ನಲ್ಲಿ ಸರ್ಕ್ಯುಲೇಟ್ ಆಗ್ತಿವೆ. ಅವುಗಳಲ್ಲಿ ವಿಜಯ್ ಅವರು ತಮ್ಮ ಪೋಷಕರ ಒತ್ತಾಯದಿಂದ ಸಂಗೀತ ಅವರನ್ನ ಮದುವೆ ಆಗ್ಬೇಕಾದಂತ ಪರಿಸ್ಥಿತಿ ಎದುರಾಗಿತ್ತು. ಇದು ವಿಜಯ್ ಅವರಿಗೆ ಇಷ್ಟ ಇಲ್ಲದಂತ ಮದುವೆ ಆಗಿದ್ದು ಅಂತಾನೂ ಕೂಡ ಚರ್ಚೆ ಆಗ್ತಿದೆ. ಆದ್ರೆ ಆಕ್ಚುಲ್ ಸ್ಟೋರಿ ನೋಡಿದ್ರೆ ಆ ರೀತಿ ಕಾಣಿಸೋದಿಲ್ಲ. ಯಾಕೆಂದ್ರೆ ಡಿವೋರ್ಸ್ ಪೆಟಿಷನ್ ಬಗ್ಗೆ ಹೇಳಲಾಗ್ತಿರುವಂತಹ ಮಾಹಿತಿಯಲ್ಲಿ 1998ರಲ್ಲಿ ವಿಜಯ್ ಮತ್ತು ಸಂಗೀತ ಅವರ ಮದುವೆ ಯುಕೆಯಲ್ಲಿ ನಡೆದಿದೆ ಅಂತ ಹೇಳಲಾಗಿದೆ. ನಂತರ 1999ರಲ್ಲಿ ಅವರು ಭಾರತದಲ್ಲಿ ಮತ್ತೆ ಮ್ಯಾರೇಜ್ ಸೆರೆಮನಿಯನ್ನ ಮಾಡಿಕೊಂಡಿದ್ದಾರೆ. ಆ ಒಂದು ಸಮಯದಲ್ಲಿ ತ್ರಿಷಾ ಅವರ ಏಜ್ ಸುಮಾರು 15 ವರ್ಷ ಇರಬಹುದು. ಅಂದ್ರೆ ಅವರು ಆಗ ಸ್ಕೂಲ್ನಲ್ಲಿ ಓದ್ತಾ ಇದ್ರು. ಹೀಗಾಗಿ ಈ ರೀತಿಯ ರೀಲ್ಸ್ ಗಳನ್ನ ಸಿಂಪತಿ ಪಡೆಯೋದಕ್ಕೆ ಮಾತ್ರ ಮಾಡಲಾಗಿದೆ ಎಂಬ ಮಾತುಗಳು ಕೂಡ ಈಗ ಕೇಳಿಬರ್ತಿವೆ. ಇನ್ನು ವಿಜಯರವರ ಪತ್ನಿ ಸಂಗೀತ ಮೂಲತಃ ಶ್ರೀಲಂಕಾದ ತಮಿಳು ಕುಟುಂಬದವರು. ಅವರು ವಿಜಯರವರ ದೊಡ್ಡ ಅಭಿಮಾನಿಯಾಗಿದ್ರು. ಆಮೇಲೆ ಇವರಿಬ್ಬರಿಗೆ ಪರಿಚಯ ಆಗುತ್ತೆ. ಪರಿಚಯ ಸ್ನೇಹವಾಗಿ, ಸ್ನೇಹ ಪ್ರೀತಿಯಾಗಿ ಬದಲಾಗುತ್ತೆ. ನಂತರ ಇಬ್ರು ತಮ್ಮ ಪೋಷಕರನ್ನು ಒಪ್ಪಿಸಿ ಮದುವೆ ಆಗಿದ್ರು ಅಂತ ಹೇಳಲಾಗುತ್ತೆ. ಇನ್ನು ಈ ದಂಪತಿಗೆ ಇಬ್ರು ಮಕ್ಕಳಿದ್ದಾರೆ. 2000 ಆಗಸ್ಟ್ 26ನೇ ತಾರೀಕು ಮೊದಲ ಮಗ ಜೇಸನ್ ಸಂಜಯ್ ಜನಿಸಿದ್ದು. 2005ರಲ್ಲಿ ಎರಡನೇ ಮಗಳು ದಿವ್ಯಾ ಸಾಶಾ ಜನಿಸ್ತಾರೆ. ಡಿವೋರ್ಸ್ ಡಾಕ್ಯುಮೆಂಟ್ ಬಗ್ಗೆ ಹೇಳಲಾಗ್ತಿರುವಂತಹ ಮಾಹಿತಿಯಲ್ಲೂ ಕೂಡ ಮದುವೆಯ ಆರಂಭದ ದಿನದಲ್ಲಿ ಯಾವುದೇ ದೊಡ್ಡ ಸಮಸ್ಯೆ ಇರಲಿಲ್ಲ ಅಂತ ಉಲ್ಲೇಖ ಮಾಡಲಾಗಿದೆ. ನಂತರ ತ್ರಿಷಾ ಅವರು ಸಿನಿಮಾ ಇಂಡಸ್ಟ್ರಿಗೆ ಕಾಲಿಡ್ತಾರೆ. ಆಗ ಸಣ್ಣ ಪುಟ್ಟ ಸೈಡ್ ರೋಲ್ಗಳನ್ನ ಮಾಡಿ ತಮ್ಮ ಕರಿಯರ್ ಅನ್ನ ಶುರು ಮಾಡ್ತಾರೆ. 2000 ದಶಕದ ಸಮಯದಲ್ಲಿ ತ್ರಿಷಾ ಅವರಿಗೆ ಒಳ್ಳೆಯ ಪಾತ್ರಗಳು ಸಿಗೋದಿಕ್ಕೆ ಶುರುವಾಗ್ತವೆ. ಒಂದು ಸಿನಿಮಾ ಚಿತ್ರೀಕರಣದ ವೇಳೆ ತ್ರಿಷಾ ಅವರು ವಿಜಯರವರನ್ನ ಭೇಟಿ ಆಗ್ತಾರೆ. ಅದೇ ಸಿನಿಮಾದಲ್ಲಿ ಇವರಿಬ್ಬರನ್ನ ನಾಯಕ ಮತ್ತು ನಾಯಕಿಯಾಗಿ ಕ್ಯಾಸ್ಟ್ ಮಾಡಲಾಗುತ್ತೆ. ಆ ಒಂದು ಸಿನಿಮಾ 2004ರ ಏಪ್ರಿಲ್ನಲ್ಲಿ ರಿಲೀಸ್ ಆಯ್ತು ಅಂತ ಹೇಳಲಾಗುತ್ತೆ. ಮತ್ತೆ ಕೆಲವರು ಹೇಳುವಂತ ಪ್ರಕಾರ ಆ ಸಿನಿಮಾ ಶೂಟಿಂಗ್ ಸಮಯದಲ್ಲೇ ಇವರಿಬ್ಬರ ಮಧ್ಯೆ ಒಂದು ಫ್ರೆಂಡ್ಶಿಪ್ ಬಾಂಡ್ ಶುರುವಾಯ್ತು ಅಂತ ಕೂಡ ಹೇಳಲಾಗುತ್ತೆ. ಈ ಒಂದು ಸಿನಿಮಾ ರಿಲೀಸ್ ಆದಂತ ಸಮಯದಲ್ಲಿ ತ್ರಿಷಾಗೆ ಸುಮಾರು 21 ವರ್ಷ ವಯಸ್ಸು, ವಿಜಯರವರಿಗೆ ಸುಮಾರು 30 ವರ್ಷ ವಯಸ್ಸಾಗಿತ್ತು. ಆ ಒಂದು ಸಿನಿಮಾ ನಂತರ ಇಬ್ರು ಬ್ಯಾಕ್ ಟು ಬ್ಯಾಕ್ ಹಲವಾರು ಫಿಲಿಮ್ಸ್ ಗಳನ್ನು ಕೂಡ ಒಟ್ಟಿಗೆ ಮಾಡ್ತಾರೆ. ಇದ್ರ ಜೊತೆಗೆ ಅವರಿಬ್ಬರ ಮಧ್ಯ ಫ್ರೆಂಡ್ಶಿಪ್ ಬಾಂಡ್ ಕೂಡ ಹೆಚ್ಚಾಗಿತ್ತು. ಒಂದು ಹಂತದಲ್ಲಿ ಸಂಗೀತ ಅವರು ವಿಜಯ್ ಬಳಿ ನಿನ್ಗೆ ಕುಟುಂಬ ಬೇಕಾ ಅಥವಾ ಆ ನಟಿ ಬೇಕಾ, ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡ್ಕೊಂತ ಕಟ್ಟುನಿಟ್ಟಾಗಿ ಹೇಳಿದ್ರು. ಇದಾದ್ಮೇಲೆ ವಿಜಯರವರು ತಮ್ಮ ಕುಟುಂಬವನ್ನ ಆಯ್ಕೆ ಮಾಡಿಕೊಂಡು ಆ ನಟಿಯೊಂದಿಗೆ ಸ್ವಲ್ಪ ಸಮಯದವರೆಗೂ ದೂರ ಇದ್ರು ಅಂತ ಹೇಳಲಾಗುತ್ತೆ. ಇತ್ತೀಚೆಗೆ ನೀವು ತ್ರಿಷಾ ಅವರನ್ನ ಬಾಲಿವುಡ್ ಫಿಲ್ಮ್ಸ್ ಗಳಲ್ಲೂ ಕೂಡ ನೋಡಿರಬಹುದು. ಅಕ್ಷಯ್ ಕುಮಾರ್ ಅವರ ಜೊತೆಗಿನ ಸಿನಿಮಾಗಳಲ್ಲೂ ಅವರು ಕಾಣಿಸಿಕೊಂಡಿದ್ದಾರೆ. ಈ ತ್ರಿಷಾ ಕೂಡ ಫೇಮಸ್ ಸೆಲೆಬ್ರಿಟಿ. ಇನ್ನೊಂದ್ ಕಡೆ ವಿಜಯರವರು ಕೂಡ ಸಾಕಷ್ಟು ವರ್ಷಗಳಿಂದ ಕಷ್ಟಪಟ್ಟು ಸಿನಿಮಾ ಇಂಡಸ್ಟ್ರಿಯಲ್ಲಿ ತಮ್ಮ ಕರಿಯರ್ ಅನ್ನ ರೂಪಿಸಿಕೊಂಡಿದ್ದಾರೆ. ಇನ್ನು 2024ರಲ್ಲಿ ಅವರು ಒಂದು ರಾಜಕೀಯ ಪಕ್ಷವನ್ನು ಕೂಡ ಶುರು ಮಾಡ್ತಾರೆ. ಇನ್ನು ಮುಂದಿನ ದಿನಗಳಲ್ಲಿ ತಮಿಳುನಾಡು ಸ್ಟೇಟ್ ಎಲೆಕ್ಷನ್ ಕೂಡ ನಡೆಯಲಿದೆ. ವಿಜಯ್ ಮತ್ತು ತ್ರಿಷಾ ಅವರ ಅಫೇರ್ ಬಗ್ಗೆ ಕೂಡ ಹಲವು ವರ್ಷಗಳಿಂದ ಚರ್ಚೆಗಳು ನಡೀತಾ ಇದ್ದಾವೆ. ಕೆಲವು ವರದಿ ಪ್ರಕಾರ ಇವರಿಬ್ರು 15 ವರ್ಷಗಳಿಂದ ಒಂದೇ ಸಿನಿಮಾದಲ್ಲಿ ಒಟ್ಟಿಗೆ ನಡೆಸಿಲ್ಲ ಅಂತ ಹೇಳಲಾಗ್ತಿದೆ. ಕೆಲವು ವರ್ಷಗಳವರೆಗೂ ಇವರಿಬ್ರು ಒಟ್ಟಿಗೆ ಎಲ್ಲೂ ಕೂಡ ಕಾಣಿಸ್ಕೊಳ್ತಿರ್ಲಿಲ್ಲ. ಯಾವಾಗ ಸಂಗೀತ ಅವರು ವಿಜಯರವರನ್ನ ಬಿಟ್ಟು ತಮ್ಮ ತಂದೆ ಮನೆಯಲ್ಲಿ ಪ್ರತ್ಯೇಕವಾಗಿ ವಾಸ ಮಾಡೋದಕ್ಕೆ ಶುರು ಮಾಡಿದ ನಂತರ ವಿಜಯ್ ಮತ್ತು ತ್ರಿಷಾ ಇಬ್ರು ಒಂದೇ ಫಿಲ್ಮ್ಗೆ ಒಪ್ಕೊಂಡ್ರು ಅಂತ ಹೇಳಲಾಗುತ್ತೆ. ಆ ಒಂದು ಸಿನಿಮಾದ ಹೆಸರು ಲಿಯೋ. ಅದು 2023ರ ಅಕ್ಟೋಬರ್ನಲ್ಲಿ ಬಿಡುಗಡೆ ಆಯಿತು. ಕೆಲವರು ಹೇಳೋ ಪ್ರಕಾರ 2022ಕ್ಕೂ ಮೊದಲೇ ಇವರಿಬ್ಬರು ಸಂಪರ್ಕದಲ್ಲೇ ಇರಬಹುದು ಅಂತ ಹೇಳಲಾಗ್ತಿದೆ. ಏಕೆಂದ್ರೆ ಇಲ್ಲಿ ಒಂದು ದೊಡ್ಡ ಕೋ ಇನ್ಸಿಡೆನ್ಸ್ ಕಾಣಿಸುತ್ತೆ. ಒಂದ್ ಕಡೆ ವೈಫ್ ಪ್ರತ್ಯೇಕವಾಗಿ ಬದುಕೋದಿಕ್ಕೆ ನಿರ್ಧರಿಸ್ತಾರೆ. ಮತ್ತೊಂದ್ ಕಡೆ ತ್ರಿಷಾ ಮತ್ತು ವಿಜಯರವರು ಒಂದೇ ಸಿನಿಮಾದಲ್ಲಿ ನಡೆಸೋದಿಕ್ಕೆ ಒಪ್ಕೊಳ್ತಾರೆ. ಸಂಗೀತ ಅವರು ಮನೆಯನ್ನ ಬಿಟ್ಟು ಹೋದ ನಂತರ ತ್ರಿಷಾ ಮತ್ತೆ ವಿಜಯರವರ ಜೀವನಕ್ಕೆ ಕಾಲಿಡ್ತಾರೆ. ಮತ್ತೊಮ್ಮೆ ಇಬ್ರು ಒಟ್ಟಿಗೆ ಸಿನಿಮಾಗಳಲ್ಲಿ ನಡೆಸೋದಿಕ್ಕೆ ಶುರು ಮಾಡ್ತಾರೆ. ಇದ್ರ ಜೊತೆಗೆ ತ್ರಿಷಾ ಕೂಡ ಹಲವಾರು ಇವೆಂಟ್ಗಳಲ್ಲಿ ಕೊಡ್ತಿರುವಂತಹ ಸ್ಟೇಟ್ಮೆಂಟ್ಗಳು ಕೂಡ ಈಗ ವೈರಲ್ ಆಗ್ತಿವೆ. ಉದಾಹರಣೆಗೆ, ಹೋಮ್ ಈಸ್ ಎ ನಾಟ್ ಎ ಪ್ಲೇಸ್, ಇಟ್ಸ್ ಎ ಪರ್ಸನ್, ದಟ್ ಪರ್ಸನ್ ಈಸ್ ವಿಜಯ್ ಟು ಮೀ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಮತ್ತೊಂದು ಸ್ಟೇಟ್ಮೆಂಟ್ ನಲ್ಲಿ ಅವರು, ನಾನು ಡಿವೋರ್ಸ್ ಅನ್ನುವಂಥ ಕಾನ್ಸೆಪ್ಟ್ ಅನ್ನ ನಂಬೋದಿಲ್ಲ. ದೇರ್ ಆರ್ ಹಂಡ್ರೆಡ್ಸ್ ಆಫ್ ಮ್ಯಾರಿಡ್ ಕಪಲ್ಸ್ ಅರೌಂಡ್ ಮೀ ಹೂ ಸ್ಟೇ ಟುಗೆದರ್ ಫಾರ್ ಆಲ್ ದಿ ರಾಂಗ್ ರೀಸನ್ ಅನ್ನುವಂಥ ಮಾತನ್ನ ಬಹಿರಂಗವಾಗಿನೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೆಲವ್ರ ಪ್ರಕಾರ ಸೆಲ್ಫ್ ರೆಸ್ಪೆಕ್ಟ್ ಇರುವಂತ ವ್ಯಕ್ತಿ ಬೇರೊಬ್ಬರ ಗಂಡನ ಬಗ್ಗೆ ಈ ರೀತಿ ಸ್ಟೇಟ್ಮೆಂಟ್ ಗಳನ್ನ ಕೊಡೋದಿಲ್ಲ ಎಂಬ ಮಾತುಗಳನ್ನು ಕೂಡ ಆಡ್ತಿದ್ದಾರೆ. ಜೊತೆಗೆ ಇವರಿಬ್ರು ಫೋಟೋಗಳು ಕೂಡ ಸಿಕ್ಕಾಬಟ್ಟೆ ವೈರಲ್ ಆಗ್ತಿವೆ. ಅದರಲ್ಲೂ 2025ರಲ್ಲಿ ತೆಗೆದಂತ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗಿದೆ. ಆ ಒಂದು ಪಿಟಿಷನ್ ಅಲ್ಲಿ ಇನ್ನೊಂದು ವಿಚಾರವನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಅದ್ರ ಪ್ರಕಾರ ಫೈನಾನ್ಷಿಯಲ್ ಡಾಮಿನೆನ್ಸ್ ಅನ್ನು ಕೂಡ ಈ ಸಂಗೀತ ಅವರು ಅನುಭವಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ವಿಜಯ್ ದಳಪತಿ ಅವರು ತಮ್ಮ ಭಾಷಣಗಳಲ್ಲಿ ಕೆಲವು ಮೌಲ್ಯಗಳ ಬಗ್ಗೆ ಮಾತನಾಡ್ತಾರೆ. ದೊಡ್ಡ ದೊಡ್ಡ ಭಾಷಣವನ್ನು ಮಾಡುವಂತ ವಿಜಯರವರು ಇದನ್ನೆಲ್ಲ ತಮ್ಮ ವೈಯಕ್ತಿಕ ಜೀವನದಲ್ಲಿ ಯಾಕೆ ಅಳವಡಿಸಿಕೊಳ್ಳಲ್ಲ ಅಂತ ಜನ ಮಾತನಾಡ್ತಿದ್ದಾರೆ. ತ್ರಿಷಾ ಪರಿಚಯ ಆಗೋದಕ್ಕಿಂತ ಮೊದಲು ವಿಜಯ್ ತನ್ನ ಕುಟುಂಬದೊಂದಿಗೆ ಬಹಳ ಸಂತೋಷವಾಗಿಯೇ ಇದ್ರು. ಜೀವನದ ಎಲ್ಲಾ ಏರಿಳಿತಗಳನ್ನ, ನಾನಾ ಸಮಸ್ಯೆಗಳನ್ನ ತಮ್ಮ ಹೆಂಡತಿಯೊಂದಿಗೆ ಎಲ್ಲವನ್ನೂ ಕೂಡ ಅನುಸರಿಸಿಕೊಂಡು ಹೋಗ್ತಿದ್ರು. ಆದ್ರೆ ತ್ರಿಷಾರವರು ಪರಿಚಯ ಆದ ನಂತರ ಯಾಕೆ ತಮ್ಮ ದಾಂಪತ್ಯ ಜೀವನವನ್ನ ಇಷ್ಟು ಹಾಳು ಮಾಡ್ಕೊಂಡಿದ್ದಾರೆ ಅಂತ ನೆಟ್ಟಿಗರು ಪ್ರಶ್ನೆ ಮಾಡ್ತಿದ್ದಾರೆ. ಇಂಥ ಸಮಯದಲ್ಲಿ ಇವರಿಬ್ರು ತಮ್ಮ ಸಂಬಂಧವನ್ನು ನಿಲ್ಲಿಸುವಂತ ಬದಲು ತಮ್ಮ ಜೊತೆಗಿನ ಫೋಟೋಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳೋದು ಮತ್ತೆ ಇವೆಂಟ್ಗಳಲ್ಲಿ, ಸಮಾರಂಭಗಳಲ್ಲಿ ಒಟ್ಟಿಗೆ ಕಾಣಿಸ್ಕೊಳ್ಳೋದ್ರ ಬಗ್ಗೆ ಕೂಡ ಜನ ಮಾತನಾಡ್ತಿದ್ದಾರೆ.
ವಿಜಯ್ ತನ್ನ ಪತ್ನಿಯೊಂದಿಗೆ ಜೀವನ ನಡೆಸೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಡಿವೋರ್ಸ್ ಕೊಡೋದು ಉತ್ತಮ. ಆದ್ರೆ ವಿಜಯ್ ಯಾಕೆ ಇನ್ನೂ ಕೂಡ ಆ ಕೆಲಸ ಮಾಡಿಲ್ಲ ಎಂಬ ಮಾತುಗಳು ಕೂಡ ಕೇಳ್ಬರ್ತಿದ್ದಾವೆ. ಕೆಲವು ಪ್ರಕಾರ ಒಂದ್ ವೇಳೆ ವಿಜಯ್ ಸಂಗೀತಗೆ ಡಿವೋರ್ಸ್ ಅನ್ನ ಕೊಟ್ರೆ ಈ ಒಂದು ವಿಚಾರ ಮುಂದೆ ಬರಲಿರುವಂತ ಎಲೆಕ್ಷನ್ ಅಲ್ಲಿ ತನಗೆ ದೊಡ್ಡ ಪರಿಣಾಮವನ್ನು ಬೀರಬಹುದು ಅಂತ ಡಿವೋರ್ಸ್ ಕೊಡದೆ ತಳ್ಳಿ ಹಾಕ್ತಿದ್ದಾರೆ ಎಂಬ ವದಂತಿ ಹರಿದಾಡ್ತಿದೆ. ಮತ್ತೊಂದ್ ಕಡೆ ತ್ರಿಷಾ ಅಭಿಮಾನಿಗಳು ವಿಜಯ್ ಮತ್ತು ತ್ರಿಷಾ ಜಸ್ಟ್ ಫ್ರೆಂಡ್ ಮಾತ್ರ ಅಂತ ವಾದವನ್ನ ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ ಸಂಗೀತ ಅವ್ರಿಗೆ ತ್ರಿಷಾ ವಿಜಯರವರ ಜೊತೆ ಇರೋದು ಇಷ್ಟ ಇಲ್ಲ ಅಂತ ಗೊತ್ತಿದ್ರು ಕೂಡ ಪದೇ ಪದೇ ವಿಜಯರವರ ಜೊತೆ ಸುತ್ತಾಡೋದು, ಜೊತೆಗೆ ಫೋಟೋ ತೆಗೆದುಕೊಳ್ಳೋದು, ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡೋದು, ಈ ರೀತಿಯ ಕೆಲಸಗಳನ್ನ ಯಾಕೆ ಮಾಡಬೇಕು, ಇನ್ನೊಬ್ಬರ ವೈಯಕ್ತಿಕ ಜೀವನವನ್ನ ಯಾಕೆ ಹಾಳು ಮಾಡಬೇಕು ಅಂತಾನೂ ಕೂಡ ಜನ ಮಾತನಾಡ್ತಿದ್ದಾರೆ. ನಾವು ಮಾಡುವಂತ ಕೆಲಸದಿಂದ ಮತ್ತೊಬ್ಬರ ಜೀವನ ಹಾಳಾಗುತ್ತೆ ಅಂತ ಗೊತ್ತಿದ್ರು ಕೂಡ ಅದನ್ನ ಪದೇ ಪದೇ ಯಾಕೆ ಮಾಡಬೇಕು ಅಂತ ಒಂದಷ್ಟು ಮಂದಿ ಹೇಳ್ತಿದ್ದಾರೆ. ತ್ರಿಷಾಗೆ ಈಗ ಸುಮಾರು 42 ವರ್ಷ ವಯಸ್ಸು, ವಿಜಯರವರಿಗೆ 51 ವರ್ಷ ವಯಸ್ಸು. ಇಷ್ಟು ವಯಸ್ಸಾಗಿದ್ರು ಕೂಡ ಇಬ್ರು ಚಿಕ್ಕ ಮಕ್ಕಳಂತೆ, ತಿಳುವಳಿಕೆ ಇಲ್ಲದವರಂತೆ ಯಾಕೆ ಸಮಾಜದಲ್ಲಿ ವರ್ತಿಸ್ತಿದ್ದಾರೆ ಅಂತ ಜನ ಮಾತನಾಡ್ಕೊಳ್ತಿದ್ದಾರೆ. ಇಂಥ ವಿಚಾರಗಳಲ್ಲಿ ಹೆಚ್ಚು ಟೀಕೆ ಸಾಮಾನ್ಯವಾಗಿ ಮಹಿಳೆಯರ ಮೇಲೇನೆ ಬರುತ್ತೆ. ಆದ್ರೆ ಒಂದು ಸಂಬಂಧದಲ್ಲಿ ಇಬ್ರು ಕೂಡ ಸಮಾನವಾಗಿ ಭಾಗಿಯಾಗಿದ್ದಾಗ ತಪ್ಪು ಅಥವಾ ಹೊಣೆಗಾರಿಕೆ ಕೂಡ ಇಬ್ರು ಮೇಲೂ ಸಮಾನವಾಗಿಯೇ ಇರಬೇಕು ಅನ್ನುವಂತ ಅಭಿಪ್ರಾಯ ಕೂಡ ಕೇಳ್ಬರ್ತಿದೆ. ಇನ್ನು ಈ ಒಂದು ವಿಷಯದ ಬಗ್ಗೆ ಹಿಂದೆ ಕೂಡ ಕೆಲವು ವಿವಾದಗಳು ನಡೆದಿವೆ. ಒಂದ್ ಸಮಯದಲ್ಲಿ ಎ.ವಿ. ರಾಜು ಎಂಬ ವ್ಯಕ್ತಿ ತ್ರಿಷಾ ಬಗ್ಗೆ ಕೆಲವು ಆರೋಪಗಳನ್ನ ಮಾಡಿದ್ರು. ಆದ್ರೆ ಆ ಆರೋಪಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆದ ನಂತರ ಅವರು ತಮ್ಮ ಹೇಳಿಕೆಯನ್ನ ಹಿಂತಗೊಂಡು ಸಾರ್ವಜನಿಕವಾಗಿ ಕ್ಷಮೆ ಕೇಳಿದ್ರು. ಈ ಒಂದು ಘಟನೆ ಆಗಿ ಸುಮಾರು 2 ವರ್ಷಗಳೇ ಕಳೆದಿದ್ದಾವೆ. ಇತ್ತೀಚೆಗೂ ಕೂಡ ಇದೇ ರೀತಿ ಘಟನೆ ನಡೆದಿದೆ. ಕಳೆದ ಫೆಬ್ರವರಿ ತಿಂಗಳಲ್ಲಿ ನಿನಾರ್ ಎಂಬ ರಾಜಕೀಯ ವ್ಯಕ್ತಿ ತ್ರಿಷಾ ಮತ್ತು ವಿಜಯರವರ ಬಗ್ಗೆ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ರು. ಮೊದಲು ವಿಜಯ್ ತ್ರಿಷಾರನ್ನ ಬಿಟ್ಟು ಆಕೆ ಮನೆಯಿಂದ ಹೊರಗಡೆ ಬರಬೇಕು ಮತ್ತು ಆಕೆನ ತನ್ನ ಜೀವನದಿಂದ ಸಂಪೂರ್ಣವಾಗಿ ತೆಗೆದುಹಾಕಬೇಕು, ಆಗ ಮಾತ್ರ ವಿಜಯ್ ತನ್ನ ಜೀವನದಲ್ಲಿ ಏನಾದರೂ ಸಾಧಿಸಬಹುದು ಅಂತ ಹೇಳಿದ್ರು. ಅದಷ್ಟೇ ಅಲ್ಲದೆ ನಟ ವಿಜಯ್ಗೆ ಇನ್ನೂ ಕೂಡ ಜೀವನದ ಬಗ್ಗೆ ಅನುಭವ ಇಲ್ಲ ಅಂತ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ರು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ತ್ರಿಷಾ ಈ ಬಾರಿ ಗಟ್ಟಿಯಾಗಿ ನಿಂತು ತನ್ನ ನಿಲುವನ್ನ ಸ್ಪಷ್ಟವಾಗಿಯೇ ತಿಳಿಸಿದ್ದಾರೆ. ಈ ಒಂದು ಹೇಳಿಕೆ ನಂತರ ದೊಡ್ಡ ವಿವಾದ ಶುರುವಾಯಿತು. ನಂತರ ಆ ವ್ಯಕ್ತಿ ತಾನು ಕೊಟ್ಟಂತ ಹೇಳಿಕೆ ಕುರಿತು ಕ್ಷಮೆಯನ್ನ ಕೇಳಿದ್ರು. ಆದರೆ ಇನ್ನೊಂದು ಕಡೆ ಇಂಡಸ್ಟ್ರಿಯಲ್ಲಿ ಕೆಲವರು ತ್ರಿಷಾ ಅವರನ್ನ ಮಾತ್ರ ಟಾರ್ಗೆಟ್ ಮಾಡ್ತಿರೋದು ತ್ರಿಷಾ ಅಭಿಮಾನಿಗಳಿಗೆ ಇಷ್ಟ ಆಗ್ತಿಲ್ಲ. ಇದರಲ್ಲಿ ವಿಜಯರವರದು ಕೂಡ ತಪ್ಪಿದೆ. ಅಂಥದ್ರಲ್ಲಿ ಕೇವಲ ತ್ರಿಷಾರನ್ನ ಟಾರ್ಗೆಟ್ ಮಾಡೋದು ಮಾತ್ರ ಸರಿಯಲ್ಲ ಅಂತ ಹೇಳ್ತಿದ್ದಾರೆ. ಒಬ್ಬ ನಟ ಇದನ್ನ ಮಾಡಿದ್ರೆ ಅದು ಅವನ ಸ್ವಭಾವ ಅಂತ ಹೇಳ್ತಾರೆ. ಆದ್ರೆ ನಟಿಯ ವಿಷಯಕ್ಕೆ ಬಂದ್ರೆ ಅವಳನ್ನ ಮಾತ್ರ ಟಾರ್ಗೆಟ್ ಮಾಡ್ತಾರೆ ಮತ್ತು ಆಕೆ ಬಗ್ಗೆ ಕೆಟ್ಟ ಕೆಟ್ಟ ಕಮೆಂಟ್ಗಳನ್ನ ಮಾಡ್ತಾರೆ. ಈ ರೀತಿಯ ಡಬಲ್ ಸ್ಟ್ಯಾಂಡರ್ಡ್ ಕೂಡ ಇಲ್ಲಿ ಎದ್ದು ಕಾಣಿಸುತ್ತೆ. ಆದ್ರೆ ವೀಕ್ಷಕರೇ, ಈ ಎಲ್ಲಾ ವಿಚಾರಗಳ ನಡುವೆ ಸತ್ಯ ಏನು ಎಂಬುದು ಇನ್ನೂ ಕೂಡ ಸ್ಪಷ್ಟವಾಗಿ ಯಾರಿಗೂ ಗೊತ್ತಿಲ್ಲ. ಸಾಮಾಜಿಕ ಮಾಧ್ಯಮದಲ್ಲಿ ಹರಿದಾಡ್ತಿರುವಂತಹ ವಿಷಯಗಳು ಎಷ್ಟು ನಿಜ, ಎಷ್ಟು ಸುಳ್ಳು ಮತ್ತೆ ಎಷ್ಟು ಊಹೆ ಅನ್ನೋದು ಕೂಡ ಖಚಿತವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಸಂಗೀತ ಅವರು ತಮ್ಮ ಪಿಟಿಷನ್ ಅಲ್ಲಿ ಬರೆದಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.